ಬೆಳಗಾಮಲ್ಲಿ APMCಯನ್ನ ಪ್ರೈವೇಟೈಸ್ ಮಾಡಿರೋಂಥದ್ದು ಜೈ ಕರ್ನಾಟಕ. ಇದರಿಂದ ಇದು ಸೇರಿದಂಗೆ 3 APMCಗಳು ಪ್ರೈವೇಟೈಸ್ ಮಾಡಿರೋದು. ಇದನ್ನ ರದ್ದು ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ನಿಮ್ಮ ಮುಖಾಂತರ. ಅದಾದ ನಂತರ ಅಥಣಿ ತಾಲೂಕಿನಲ್ಲಿ ಪಾರ್ತನಹಳ್ಳಿ ಗುಂಡೇವಾಡಿ ಗ್ರಾಮಸ್ಥರು ಕೃಷ್ಣಾ ನದಿ ಸ್ವಂತ ಖರ್ಚಿನಲ್ಲಿ 1000 ಎಕರೆಗೆ ನೀರಾವರಿ ಯೋಜನೆ ಮಾಡಿಕೊಂಡಿದ್ದು ಇಲಾಖೆಗೆ 2018ರವರೆಗೆ ಶುಲ್ಕ ನಿಗದಿ ಕಟ್ತಾ ಇದ್ರು. 2019ರಲ್ಲಿ ಪ್ರವಾಹದಿಂದ ರೈತ ಸಂಪೂರ್ಣ ಬೆಳೆ ನಾಶ ಆಗಿತ್ತು. ಅಲ್ಲಿಂದ ಯಾವುದೇ ತರದ ಶುಲ್ಕನ ಪಾವತಿ ಮಾಡಿಲ್ಲ. ಅದಕ್ಕೋಸ್ಕರ ಸರ್ಕಾರದವರು ಈಗ ಸುಮಾರು 2 ಕೋಟಿ ರೂಪಾಯಿ ಶುಲ್ಕನ ಹಾಕಿರೋಂಥದ್ದು 300 ಕುಟುಂಬಗಳ ಮೇಲೆ ಹಾಕಿರೋದು. ಇವರೆಲ್ಲರೂ ಬೀದಿಗೆ ಬಂದಿದ್ದಾರೆ. ಇದನ್ನ ದಯವಿಟ್ಟು ವೇವ್ ಆಫ್ ಮಾಡಬೇಕು ಅಂತ ನಿಮ್ಮ ಮೂಲಕ ಸರ್ಕಾರದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಭಾಗದಲ್ಲಿ ಕಬ್ಬಿನ ಬೆಳೆಗಾರರು ಜಾಸ್ತಿ ಇರೋದ್ರಿಂದ ರೈತರ ಅನುಕೂಲಕ್ಕಾಗಿ ಬೆಳಗಾವಿಯಲ್ಲಿರುವ ಸಕ್ಕರೆ ಆಯುಕ್ತರ ಕಚೇರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವುದು. ಯಾಕೆಂದ್ರೆ ಇಲ್ಲಿ ಹೋದ್ರೆ ಸರ್ಕಾರಿ ಕಚೇರಿ ತೆಗೆದಿದ್ದಾರೆ, ಏನ್ ಶುಗರ್ ಕೇನ್ ಕಮಿಷನರ್ ಕಚೇರಿನ, ಆದ್ರೆ ಅಲ್ಲಿ ಒಬ್ರು ಪಿಯೋನ್ ಇದ್ದಾರೆ. ಯಾವುದೇ ತರದ ಸಮಸ್ಯೆ, ರೈತರ ಸಮಸ್ಯೆಗಳ ಬಗ್ಗೆ ಕೇಳಕ್ಕೆ ಯಾರೂ ಇಲ್ಲ ಅಲ್ಲಿ. ಮತ್ತೆ ಅಥಣಿ ಬಗ್ಗೆ, ಅಥಣಿಯಲ್ಲಿರುವಂತ ಈಗ ಮಾನ್ಯ ಸದಸ್ಯರು ಹೇಳ್ದಂಗೆ ಈಗ ಬಸವೇಶ್ವರ ನೀರಾವರಿ ಯೋಜನೆ ಇದಾಗಲೇ 2017ನೇ ಇಸ್ವಿಯಿಂದ ಶುರುವಾಗಿರುವಂತದ್ದು. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಪ್ಲೀಟ್ ಆಗಬೇಕಾಗಿರೋಂಥದ್ದು. ಸುಮಾರು 60,000 ಎಕರೆ ಅಷ್ಟಕ್ಕೆ ನೀರಾವರಿ ಯೋಜನೆಯನ್ನ ಕಲ್ಪಿಸ್ಕೊಡ್ತದೆ. ಅದನ್ನ ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ಭಾಗದ ಕಬ್ಬು ಕಟಾವು ಗ್ಯಾಂಗ್ಗಳೇನಿದೆ ಇವರೆಲ್ಲರೂ ನಮ್ಮ ಭಾಗಕ್ಕೆ ಬರ್ತಾರೆ ಈಗ ಕಬ್ಬು ಕಟಾವು ಮಾಡೋಕ್ಕೋಸ್ಕರ. ಅವರುಗಳಿಗೆ ಯಾವುದೇ ತರದ ಸರ್ಕಾರದಿಂದ ಅನುದಾನಗಳಿಲ್ಲ. ಅದಕ್ಕೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ ಜಾಬ್ ಕಾರ್ಡ್ಗಳನ್ನ ಅವ್ರಿಗೆ ಮಾಡಿಕೊಡ್ಬೇಕು. ಯಾಕೆಂದ್ರೆ ಅಲ್ಲಿಗೆ ಬಂದಾಗ ನಾವುಗಳು ಅಲ್ಲಿ ಅವ್ರ ಮಕ್ಕಳಿಗೆ ಶಾಲೆಗೆ ಸೇರ್ಸೋದಾಗ್ಲಿ ಇವನ್ನೆಲ್ಲ ನೋಡ್ಕೊಳ್ತೀವಿ. ಬಂದಾಗ ತಿಂಗಳಾನ್ಗಟ್ಲೆ ಅವರು ಅಲ್ಲಿದ್ದು ಕಬ್ಬು ಕಟಾವು ಮಾಡಿ ಇಲ್ಲಿಗೆ ವಾಪಸ್ ಬರ್ತಾರೆ. ಅದಾದ ನಂತರ ಈಗ ಏನು ವಿದ್ಯುತ್ ಶಕ್ತಿ ಬಗ್ಗೆ 12 ಗಂಟೆ ಟೈಮ್ ಬೆಳಗ್ಗೆ 3 ಫೇಸ್ ಕರೆಂಟ್ ಕೊಡಬೇಕು, ರಾತ್ರಿ ಒಂದು ಸಿಂಗಲ್ ಫೇಸ್ ಕರೆಂಟ್ ಕೊಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊತೀನಿ. ರೈತರಿಗೆ ಹಲವಾರು ಸಮಸ್ಯೆಗಳೈತೆ. ಇವಾಗ ಬರೀ 7 ಗಂಟೆ ಮಾತ್ರ ಕೊಡ್ತಿರೋಂಥದ್ದು ನಿಮ್ಗೆ ಗೊತ್ತಿರೋಂಥದ್ದೇ. ರೈತ ಸಂಜೀವಿನಿ ಅಡಿಯಲ್ಲಿ ಗದಗದಲ್ಲಿ ಕಡಲೆಕಾಯಿನ ಖರೀದಿ ಮಾಡಿರೋಂಥದ್ದು. ಅಲ್ಲಿ ಸುಮಾರು 16 ಕೋಟಿ ರೂಪಾಯಿ ಬಾಕಿ ಇದೆ. 4 ಜನ ಆತ್ಮಹತ್ಯೆ ಮಾಡ್ಕೊಂಡಿರೋಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಇದನ್ನ ಕೂಡಲೇ ಸರ್ಕಾರದವರು ಗಮನ ಹರಿಸಿ ಅದನ್ನ ಏನ್ ಕ್ರಮ ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ.